ಹಲೋ ಆ್ಯಂಡ್ ವೆಲ್ಕಮ್. ಈಗ ನೀವು ಒಂದು ಪರೀಕ್ಷೆ ಬರೆದಿದ್ದೀರಾ ಅಂತ ಇಟ್ಕೊಳ್ಳಿ, ನಿಮಗೆ 500 ಮಾರ್ಕ್ಸ್ ಬಂದಿದೆ. ಅದರಲ್ಲಿ ಪಕ್ಕದ ಮನೆಯವರು ಕೂಡ ಇನ್ನೊಂದು ಪರೀಕ್ಷೆ ಬರೆದಿದ್ದಾರೆ, ಅವ್ರಿಗೆ 1000 ಮಾರ್ಕ್ಸ್ ಬಂದಿದೆ. ಈಗ ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ಯಾರಾದರೂ ನೀವು ಚೆನ್ನಾಗಿ ಮಾಡಿಲ್ಲ, ಪಕ್ಕದ ಮನೆಯವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಕರೆಕ್ಟ್ ಆಗ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ಅದು ತಪ್ಪಾಗಿರೋಕ್ಕೆ ಈಕ್ವಲ್ ಚಾನ್ಸ್ ಇದೆ. ಯಾಕಂದರೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲ. ಈಗ ಒಂದು ವೇಳೆ ನಮಗೆ ಗೊತ್ತಾಯಿತು ನಿಮಗೆ 500 ಬಂದು ಔಟ್ ಆಫ್ 600 ಬಂದಿದೆ ಅಂತ, ಆ್ಯಂಡ್ ಅವ್ರಿಗೆ ಬಂದು 1000 ಔಟ್ ಆಫ್ 1200 ಅಂತ. ಈಗ ಯಾರಿಗಾದ್ರೂ ಗೊತ್ತು ನೀವೇ ಚೆನ್ನಾಗಿ ಮಾಡಿರೋದು ಅಂತ, ಯಾಕಂದರೆ ಪರ್ಸೆಂಟೇಜ್ ವೈಸ್ ತೊಗೊಂಡ್ರೆ ನೀವೇ ಚೆನ್ನಾಗಿ ಮಾಡಿರೋದು. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ನಮಗಿರೋ ಇನ್ಫಾರ್ಮೇಷನ್ನ ಇನ್ನೊಂದಕ್ಕೆ ರಿಲೇಷನ್ಶಿಪ್ ಆಗಿ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಅವಾಗ ನಮಗೆ ಒಂಥರ ಮೀನಿಂಗ್ಫುಲ್ ಆಗಿದೆ, ಅದರಿಂದ ಏನಾದರೂ ಕನ್ಕ್ಲೂಷನ್ಸ್ ತೊಗೋಬೋದು. ಸೊ ಇವಾಗ ನಾವು ಮಾಡಿರೋದೇನೆಂದರೆ ರೇಷಿಯೋ ಅನಾಲಿಸಿಸ್. ಸೊ ರೇಷಿಯೋ ಅನಾಲಿಸಿಸ್ ಇಸ್ ನಥಿಂಗ್ ಬಟ್ ಎಸ್ಟಾಬ್ಲಿಷಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ 2 or more ಫಿಗರ್ಸ್. ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದ್ದಾವಲ್ಲ, ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಇರ್ಬೋದು, ಅದರ ಬ್ಯಾಲೆನ್ಸ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಇನ್ಕಮ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇವುಗಳಲ್ಲಿ ಬರೋ ಫಿಗರ್ಸ್ ಎಲ್ಲ ಅವು ಯೂಸ್ಫುಲ್ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಅವು ಒಂಥರ ಇಂಡಿಪೆಂಡೆಂಟ್ ಅಂತ ಹೇಳೋಕ್ಕಾಗಲ್ಲ. ದೇ ಆರ್ ಇಂಟರ್ ಡಿಪೆಂಡೆಂಟ್, ಅಂದರೆ ಅವು ಬೇರೆ ಫಿಗರ್ಸ್ ಮೇಲೆ ಡಿಪೆಂಡ್ ಆಗ್ತವೆ. ಸೊ ಅವಾಗ ಇನ್ಫಾರ್ಮೇಷನ್ ಬಂದು ಮೀನಿಂಗ್ಫುಲ್ ಆಗೋದು. ಸೊ ರೇಷಿಯೋ ಅನಾಲಿಸಿಸ್ ಏನು ಮಾಡುತ್ತೆ ಅಂದರೆ, ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡುತ್ತೆ ಈ ನಂಬರ್ ಆ್ಯಂಡ್ ಇನ್ನೊಂದು ನಂಬರ್ಗೆ. ಸೊ ಅದನ್ನ ಇಟ್ಕೊಂಡು ನಾವು ಒಂಥರ ಇನ್ಫಾರ್ಮೇಷನ್ ಮೀನಿಂಗ್ಫುಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಅದೇ ರೇಷಿಯೋ ಅನಾಲಿಸಿಸ್. ಓಕೆ, ಸೊ ಹೀಗೆ ರೇಷಿಯೋ ಅನಾಲಿಸಿಸ್ ಬಿಸ್ನೆಸಸ್ ಯೂಸ್ ಮಾಡ್ತವೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ಕಂಪನೀಸ್ನ ಕಂಪೇರ್ ಮಾಡೋ ಟೈಮಲ್ಲಿ ಸೊ ರೇಷಿಯೋಸ್ ಅಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ, ಲಾಂಗ್ ಟರ್ಮ್ ಸಾಲ್ವೆನ್ಸಿ. ಸೊ ಇಂಥ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಜಾಸ್ತಿ ರೇಷಿಯೋಸ್ ಬರ್ತವೆ. ಸೊ ಅವುಗಳೆಲ್ಲ ನೋಡ್ಕೊಂಡು ಹೋಗೋಣ ನಾವು. ಫಸ್ಟ್ ಬಂದು ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ನೋಡೋಣ. ಸೊ ಈ ರೇಷಿಯೋಸ್ ಏನು ಮಾಡ್ತವೆ ಅಂದರೆ, ಒಂದು ಬಿಸ್ನೆಸ್ ಶಾರ್ಟ್ ಟರ್ಮಲ್ಲಿ ಸಾಲ್ವೆಂಟ್ ಆಗಿರೋಕ್ಕೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಹೇಳ್ತವೆ. ಸೊ ಸಾಲ್ವೆಂಟ್ ಅಂದರೆ ಆ ಬಿಸ್ನೆಸ್ ಬಂದು ಆ ಸಾಲಗಳೆಲ್ಲ ತೀರ್ಸೋ ಕೆಪಾಸಿಟಿ ಇದೆಯಾ ಅಂತ. ಸೊ ಅದನ್ನೇ ಸಾಲ್ವೆನ್ಸಿ ಅಂತ ನಾವು ಹೇಳೋದು. ಸೊ ಫಸ್ಟ್ ಬಂದು ಈ ಕ್ಯಾಟಗರಿಯಲ್ಲಿ ಕರೆಂಟ್ ರೇಷಿಯೋ. ಸೊ ಕರೆಂಟ್ ರೇಷಿಯೋ ಏನು ಹೇಳುತ್ತೆ ಅಂದರೆ, ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ನ ಬಿಸ್ನೆಸ್ ಮೀಟ್ ಮಾಡೋಕ್ಕಾಗುತ್ತಾ ಅದರ ಕರೆಂಟ್ ಅಸೆಟ್ಸ್ ಇಟ್ಕೊಂಡು ಅಂತ. ಸೊ ಫಾರ್ಮುಲಾ ಬಂದು ಇದಕ್ಕೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಇದೇನು ಹೇಳುತ್ತೆ ಅಂದರೆ, ಒಂದು ವೇಳೆ ಬಿಸ್ನೆಸ್ ರೆವೆನ್ಯೂ ಎಲ್ಲ ಫುಲ್ ಸ್ಟಾಪ್ ಆಗಿಬಿಟ್ರೆ, ಅಂದರೆ ಸೇಲ್ಸ್ ಏನೂ ಆಗದೆ ಸ್ಟಾಪ್ ಆಗಿಬಿಟ್ರೆ, ಶಾರ್ಟ್ ಟರ್ಮ್ ಅಂದರೆ ಈ ನೆಕ್ಸ್ಟ್ 1 yearಗೆ ಬಿಸ್ನೆಸ್ಗಿರೋ ರೀಪೇಮೆಂಟ್ಸ್, ಸಾಲಗಳು, ಇಂಟ್ರೆಸ್ಟ್ ಇವೆಲ್ಲ ಪೇ ಮಾಡೋಕ್ಕೆ ಆಗುತ್ತಾ, ಕರೆಂಟ್ ಅಸೆಟ್ಸ್ ಇಟ್ಕೊಂಡು ಪೇ ಮಾಡೋಕ್ಕೆ ಆಗುತ್ತಾ ಅನ್ನೋದನ್ನ ಕರೆಂಟ್ ರೇಷಿಯೋ ಹೇಳುತ್ತೆ. ಸೊ ಇದಕ್ಕೆ ಐಡಿಯಲ್ ಫಿಗರ್ ಬಂದು ಯೂಶಲ್ ಆಗಿ 2:1 ಅಂತಾರೆ. ಸೊ ಅಂದರೆ ಪ್ರತಿ ₹1 ಸಾಲಕ್ಕೂ ಅಟ್ಲೀಸ್ಟ್ ₹2 ಕರೆಂಟ್ ಅಸೆಟ್ಸ್ ಅಲ್ಲಿ ಇರಲೇಬೇಕು. ಸೊ ಇದೇನಕ್ಕೆ ಐಡಿಯಲ್ ಅಂತ ಹೇಳ್ತೀವಿ ಅಂದರೆ, ಇದಕ್ಕಿಂತ ಜಾಸ್ತಿ ಇದ್ರೂ ಕಷ್ಟನೇ, ಕಡಿಮೆ ಇದ್ರೂ ಕಷ್ಟನೇ. ಕಡಿಮೆ ಇದ್ರೆ ಯಾಕೆ ಕಷ್ಟ ಅಂತ ನಿಮಗೆ ಗೊತ್ತು. ಸೊ ಸಾಲ ನ್ಯಾಚುರಲಿ ನಾವು ಟೈಮಿಗೆ ಪೇ ಮಾಡಬೇಕು. ಪೇ ಮಾಡದಿದ್ರೆ ನಮ್ಮ ರೆಪ್ಯುಟೇಷನ್ ಹಾಳಾಗುತ್ತಲ್ವಾ. ಸೊ ಅದಕ್ಕೆ ಅಪ್ರೋಪ್ರಿಯೇಟ್ ಕರೆಂಟ್ ಅಸೆಟ್ಸ್ ನಮ್ಗೆ ಇರಬೇಕು, ಸಾಲ ರೀಪೇಮೆಂಟ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಬಂದಾಗ ನಾವು ರೀಪೇ ಮಾಡೋಕ್ಕೆ ಅಂತ. ಒಂದು ವೇಳೆ ಕರೆಂಟ್ ರೇಷಿಯೋ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ 4:1, ಅಂದರೆ ಪ್ರತಿ ₹1 ಸಾಲಕ್ಕೂ ನಮಗೆ ₹4 ಕರೆಂಟ್ ಅಸೆಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಏನಾಗ್ತಿದೆಯಾ ಅಂದರೆ, ನಮಗೆ ಜಾಸ್ತಿ ಅಸೆಟ್ಸ್ ಬಂದು ಒಂಥರ ಅನ್ಯೂಸ್ಡ್ ಆಗಿದೆ ನಮ್ಮ ಬಿಸ್ನೆಸ್ಸಲ್ಲಿ. ಸೊ ಆ 4 ನ್ಯಾಚುರಲಿ ಕರೆಂಟ್ ಅಸೆಟ್ಸ್ ಬಂದು ನಮಗೆ ಏನು ರಿಟರ್ನ್ಸ್ ಕೊಡಲ್ಲ, ಯಾಕಂದರೆ ಅವು ಬಂದು ನಾವು ಲಿಕ್ವಿಡ್ ಆಗಿ ಇಟ್ಕೊಂಡಿರ್ತೀವಿ. ಸೊ ಅದು ಕ್ಯಾಶ್ ಇರ್ಬೋದು ಅಥವಾ ಇನ್ವೆಂಟ್ರಿ ಇರ್ಬೋದು. ಸೊ ಇವೆಲ್ಲ ನಮಗೆ ಇಮಿಡಿಯೇಟ್ ಆಗಿ ರಿಟರ್ನ್ಸ್ ಏನು ಕೊಡಲ್ಲ. ಸೊ ಅದಕ್ಕೆ ಒಂಥರ ವೇಸ್ಟ್ ಆದಂಗಾಯಿತು. ಸೊ ಅದನ್ನು ನಾವು ಅಲ್ಲಿಂದ ತೆಗೆದು ಬೇರೆ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಯೂಸ್ಫುಲ್ ಆಗಿರುತ್ತಲ್ಲ. ಸೊ ಅದಕ್ಕೆ ಆ 4:1 ಬಂದು ಒಂಥರ ನಾಟ್ ಅ ಗುಡ್ ಫಿಗರ್ ಅಂತ ಹೇಳ್ಬೋದು. ಸೊ ಅದಕ್ಕೆ 2:1 ಬಂದು ಐಡಿಯಲ್ ಅಂತ ಹೇಳಿದ್ದಾರೆ. ಸೊ ಅಗೇನ್ ಇದು ಬಂದು ನಾವು ಒಂಥರ ಜನರಲ್ ರೂಲ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಂದು ಬಿಸ್ನೆಸ್ ನೀಡ್ಸ್ ಡಿಫ್ರೆಂಟ್ ಆಗಿರ್ತವೆ. ಸೊ ಅವ್ರಿಗೆ ಅಪ್ರೋಪ್ರಿಯೇಟ್ ಆಗಿ ಅವ್ರು ಇಟ್ಕೊಳ್ತಾರೆ, ಬಟ್ ಐಡಿಯಲ್ ಆಗಿ ಏನಂದರೆ 2:1. ನೆಕ್ಸ್ಟ್ ಬಂದು ಕ್ವಿಕ್ ರೇಷಿಯೋ. ಸೊ ಕ್ವಿಕ್ ರೇಷಿಯೋ ಏನಂದರೆ, ಕ್ವಿಕ್ ಅಸೆಟ್ಸ್ ತೊಗೊಂಡು ಕರೆಂಟ್ ಲಯಬಿಲಿಟೀಸ್ ಅಂತ ನೋಡುತ್ತೆ. ಇದು ಬಂದು ಇನ್ನೂ ಸ್ವಲ್ಪ ಕನ್ಸರ್ವೇಟಿವ್, ಅಂದರೆ ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿ ನೋಡೋ ರೇಷಿಯೋ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಕರೆಂಟ್ ಅಸೆಟ್ಸಲ್ಲಿ ನಾವು ಇನ್ವೆಂಟ್ರಿ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ತೆಗೆದುಬಿಡ್ತೀವಿ. ಆಮೇಲೆ ಅದನ್ನು ಕರೆಂಟ್ ಲಯಬಿಲಿಟೀಸಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಏನಕ್ಕೆ ಇನ್ವೆಂಟ್ರಿ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ತೆಗಿತೀವಿ ಅಂದರೆ, ಇವು ಬಂದು ನಾವು ಆ್ಯಕ್ಚುಲಾಗಿ ಯೂಸ್ ಮಾಡೋಕ್ಕೆ ಆಗಲ್ಲ ನಮ್ಮ ಇಮಿಡಿಯೇಟ್ ಲಯಬಿಲಿಟೀಸ್ನ ಪೇ ಮಾಡೋಕ್ಕೆ, ಅಂದರೆ ಸಾಲಗಳನ್ನ ಪೇ ಮಾಡೋಕ್ಕೆ ನಮಗೆ ಶಾರ್ಟ್ ಟರ್ಮಲ್ಲಿ ನಮಗೆ ಸಿಗಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ಇನ್ವೆಂಟ್ರಿ ಬಂದು ಯೂಶಲ್ ಆಗಿ ನಾವು ಸೆಲ್ ಮಾಡಿದಾಗ ಕ್ರೆಡಿಟಲ್ಲಿ ಸೇಲ್ ಮಾಡ್ಬೋದು. ಸೊ ಒಂದು ವೇಳೆ ಹಾಗೆ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ನಮಗೆ ಹಣ ಸಿಗ್ತಿಲ್ಲ, ಲಯಬಿಲಿಟೀಸ್ ಪೇ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಇನ್ವೆಂಟ್ರಿ ತೆಗೆದಾಕ್ತೀವಿ. ಸೆಕೆಂಡ್ ಬಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನ್ಯಾಚುರಲಿ ನಮಗೆ ಅದು ನಾವು ಅಡ್ವಾನ್ಸ್ ಆಗಿ ಪೇ ಮಾಡಿದ್ದೀವಿ, ಅದಕ್ಕೆ ನಾವು ಅಸೆಟ್ ಆಗಿ ತೋರಿಸ್ತೀವಿ. ಅದರಿಂದ ನಮಗೆ ಹಣ ಏನು ಬರಲ್ಲ, ಅದರಿಂದ ನಾವು ಲಯಬಿಲಿಟೀಸ್ನ ಪೇ ಮಾಡೋಕ್ಕೂ ಆಗಲ್ಲ, ಅದಕ್ಕೆ ಅವುಗಳನ್ನ ನಾವು ತೆಗೆದಾಕೋದು. ಸೊ ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟ್ರಿ ಮೈನಸ್ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮಾಡಿದಾಗ ಕ್ವಿಕ್ ರೇಷಿಯೋ ಬರುತ್ತೆ. ಸೊ ಇದಕ್ಕೆ ಅಕ್ಸೆಪ್ಟೆಡ್ ಫಿಗರ್, ಜನರಲಿ ಅಕ್ಸೆಪ್ಟೆಡ್ ಫಿಗರ್ ಏನಂದರೆ 1:1 ಅಂತ. ಸೊ ಪ್ರತಿ ₹1 ಸಾಲಕ್ಕೂ, ಅಂದರೆ ಪ್ರತಿ ₹1 ಶಾರ್ಟ್ ಟರ್ಮ್ ಲಯಬಿಲಿಟಿಗೆ, ಕರೆಂಟ್ ಲಯಬಿಲಿಟಿಗೆ ಅಟ್ಲೀಸ್ಟ್ ₹1 ಕ್ವಿಕ್ ಅಸೆಟ್ ಇರಲೇಬೇಕು. ಇದೇ ಐಡಿಯಲ್ ಫಿಗರ್ ಅಂತ. ಆಯಿತಾ. ಸೊ ಅದು ಬಂದು ಕ್ವಿಕ್ ರೇಷಿಯೋ.
ನೆಕ್ಸ್ಟ್ ಬಂದು ಈ ಕ್ಯಾಟಗರಿಯಲ್ಲಿ ಬರೋದು ಬೇಸಿಕ್ ಡಿಫೆನ್ಸ್ ಇಂಟರ್ವಲ್ ರೇಷಿಯೋ ಅಂತ. ಸೊ ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಡೈಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಬಿಸ್ನೆಸ್ಗೆ ಮೀಟ್ ಮಾಡೋ ಕೆಪಾಸಿಟಿ ಹೇಗಿದೆ ಅಂತ. ಸೊ ಇದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕ್ಯಾಶ್ ಪ್ಲಸ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಸೊ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂದರೆ ನಾವು ಆ ಸೆಕ್ಯೂರಿಟೀಸ್ನ ಇಮಿಡಿಯೇಟ್ ಆಗಿ ಸೇಲ್ ಮಾಡಿದ್ರೆ ನಮಗೆ ಕ್ಯಾಶ್ ಬರುತ್ತೆ. ಸೊ ಅವೇ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಡಿವೈಡೆಡ್ ಬೈ ಡೈಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಒಂದು ವೇಳೆ ನಮ್ಮ ಬಿಸ್ನೆಸ್ ಕಂಪ್ಲೀಟಾಗಿ ಸ್ಟಾಪ್ ಆಗೋದ್ರೆ, ಅಂದರೆ ನಮ್ಮ ರೆವೆನ್ಯೂ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗೋಗ್ಬಿಟ್ರೆ ನಮ್ಮ ಡೈಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ನಮ್ಮ ಹತ್ರ ಇರೋ ಕ್ಯಾಶಲ್ಲಿ ಎಷ್ಟು ದಿನ ಕವರ್ ಮಾಡೋಕ್ಕಾಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಡೈಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು 10,000 ಅಂತ ಇಟ್ಕೊಳ್ಳಿ, ಆ್ಯಂಡ್ ನಮ್ಮ ಹತ್ರ ಇರೋ ಕ್ಯಾಶ್ ಆ್ಯಂಡ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಬಂದು ಒಂದು 50,000 ಅಂತ ಇಟ್ಕೊಳ್ಳೋಣ. ಸೊ ಈಗೇನಾಗ್ತಿದೆಯಾ ಅಂದರೆ ನೆಕ್ಸ್ಟ್ 5 ಡೇಸಿಗೆ ಮಾತ್ರ ನಾವು ಏನು ನಮಗೆ ಇನ್ಕಮ್ ಬರ್ದಿದ್ರು ನಾವು ಕವರ್ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟೊತ್ತು ಬಂದು ನಾವು ನೋಡಿರೋದು ಶಾರ್ಟ್ ಟರ್ಮ್ ಸಾಲ್ವೆನ್ಸಿ. ಈಗ ಏನು ನೋಡ್ತೀವಿ ಅಂದರೆ ಲಾಂಗ್ ಟರ್ಮ್ ಸಾಲ್ವೆನ್ಸಿ, ಅಂದರೆ ಲಾಂಗ್ ಟರ್ಮ್. ಸೊ ಯೂಶಲ್ ಆಗಿ ಮೋರ್ ದೆನ್ 1 year ಪೀರಿಯಡ್ ಲೈಬಿಲಿಟೀಸ್ನ ಮೀಟ್ ಮಾಡೋ ಕೆಪಾಸಿಟಿ ಬಿಸ್ನೆಸ್ದು ಹೇಗಿದೆ ಅಂತ. ಸೊ ಇದರಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ರೇಷಿಯೋಸ್ ಇದ್ದಾವೆ, ಬಟ್ ಜಸ್ಟ್ ಮೇಯ್ನ್ ಆಗಿ ನಾವು ನೋಡೋಣ. ಫಸ್ಟ್ ಇಂಪಾರ್ಟೆಂಟ್ ಬಂದು ಡೆಟ್ ಟು ಈಕ್ವಿಟಿ ರೇಷಿಯೋ. ಸೊ ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಎಷ್ಟು ಶೇರ್ ಹೋಲ್ಡರ್ಸ್ ಈಕ್ವಿಟಿ ಬಂದು ಡೆಟ್ನ ಕವರ್ ಮಾಡ್ತಿದೆ ಅಂತ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೋಟಲ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ. ಸೊ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಏನಂದರೆ ನ್ಯಾಚುರಲಿ ಶೇರ್ ಕ್ಯಾಪಿಟಲ್ ಪ್ಲಸ್ ಎನಿ ರಿಟೈನ್ಡ್ ಅರ್ನಿಂಗ್ಸ್, ರಿಸರ್ವ್ಸ್ ಇಂಥವೆಲ್ಲ ಅದು ನ್ಯಾಚುರಲಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಆಗುತ್ತೆ. ಈಗ ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಈಗ ಒಂದು ವೇಳೆ ಬಿಸ್ನೆಸ್ ಒಂಥರ ಫೇಲ್ ಆಯಿತು, ಅವ್ರ ಆಪರೇಷನ್ ಸ್ಟಾಪ್ ಆಯ್ತು ಅಂದರೆ ಆ ಡೆಟ್ನ ಕವರ್ ಮಾಡೋಕ್ಕೆ, ಅಂದರೆ ಆ ಸಾಲಗಳನ್ನ ಕವರ್ ಮಾಡೋಕ್ಕೆ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಎಷ್ಟು ಇದೆ ಅಂತ. ಸೊ ಯೂಶಲ್ ಆಗಿ ಈ ಡೆಟ್ ಟು ಈಕ್ವಿಟಿ ಒಂಥರ ಹೈ ಇದ್ದರೆ ಅದೇನು ಹೇಳುತ್ತೆ ಅಂದರೆ ಸಾಲ ಜಾಸ್ತಿ ಇದೆ, ಶೇರ್ ಹೋಲ್ಡರ್ಸ್ ಈಕ್ವಿಟಿ ಕಡಿಮೆ ಇದೆ ಅಂತ. ಸೊ ಈಗೇನಾಯಿತು, ಒಂಥರ ಕ್ರೆಡಿಟರ್ಸ್ ಅಂದರೆ ಹಣ ಲೆಂಡ್ ಮಾಡಿದಾರಲ್ಲ, ಬಿಸ್ನೆಸ್ಗೆ ಸಾಲ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಒಂಥರ ಸೆಕ್ಯೂರಿಟಿ ಕಡಿಮೆ ಇದೆ. ಯಾಕಂದರೆ ಒಂದು ವೇಳೆ ಬಿಸ್ನೆಸ್ ಸಡನ್ನಾಗಿ ಫ್ಲಾಪ್ ಆಗೋದ್ರೆ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಕಡಿಮೆ ಇದೆ, ಸೊ ಅವ್ರ ಸಾಲ ತೀರಿಸ್ದೇನೆ ಹೋಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಡೆಟ್ ಟು ಈಕ್ವಿಟಿ ರೇಷಿಯೋ ಕಡಿಮೆ ಇದ್ದರೆ ಏನಾಗ್ತಿದೆ ಅಂದರೆ ಒಂಥರ ಅವ್ರಿಗೆ ಒಂದು ಪ್ರೊಟೆಕ್ಷನ್ ಇದೆ ಕ್ರೆಡಿಟರ್ಸ್ಗೆ, ಲೆಂಡ್ ಮಾಡಿರೋರಿಗೆ. ಯಾಕಂದರೆ ಒಂದು ವೇಳೆ ಬಿಸ್ನೆಸ್ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಶೇರ್ ಹೋಲ್ಡರ್ಸ್ ಈಕ್ವಿಟಿ ಜಾಸ್ತಿ ಇದೆಯಲ್ಲ ಅದು ಬಂದು ಕವರ್ ಮಾಡುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಬಂದು ಟೋಟಲ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಈಕ್ವಿಟಿ. ನೆಕ್ಸ್ಟ್ ಈ ಕ್ಯಾಟಗರಿಯಲ್ಲಿ ಬರೋ ರೇಷಿಯೋ ಬಂದು ಡೆಟ್ ಟು ಟೋಟಲ್ ಅಸೆಟ್ಸ್ ರೇಷಿಯೋ. ಸೊ ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಎಷ್ಟು ಅಸೆಟ್ಸ್, ಹೌ ಮಚ್ ಆಫ್ ದಿ ಅಸೆಟ್ಸ್ ಬಂದು ಡೆಟ್ಟಿಂದ ಫೈನಾನ್ಸ್ ಆಗಿದೆ ಅಂತ. ಈಗ ನ್ಯಾಚುರಲಿ ಒಂದು ಬಿಸ್ನೆಸ್ ಅಸೆಟ್ಸ್ ಏನಾದರೂ ಪರ್ಚೇಸ್ ಮಾಡ್ತಾರೆ, ಒಂದು ಬಂದು ಅವ್ರದ್ದೇ ದುಡ್ಡಾಗಿರ್ಬೋದು, ಅಂದರೆ ಶೇರ್ ಹೋಲ್ಡರ್ಸ್ ದುಡ್ಡಾಗಿರ್ಬೋದು, ಇಲ್ಲಾಂದರೆ ಅವ್ರು ಬೇರೆ ಅವ್ರ ಹತ್ರ ಸಾಲ ಮಾಡಿ ತೊಗೊಂಡಿರ್ಬೋದು. ಸೊ ಇದೇನು ಹೇಳುತ್ತೆ ಅಂದರೆ ಎಷ್ಟು ಅಸೆಟ್ಸ್ನ ಬೇರೆ ಹತ್ರ ಸಾಲ ಮಾಡಿ ತೊಗೊಂಡಿದ್ದಾರೆ ಅಂತ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಟೋಟಲ್ ಡೆಟ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಓಕೆ, ನೆಕ್ಸ್ಟ್ ಬಂದು ಕ್ಯಾಪಿಟಲ್ ಗಿಯರಿಂಗ್ ರೇಷಿಯೋ. ಸೊ ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಕ್ಯಾಪಿಟಲ್ಗೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೂ ಇರೋ ರಿಲೇಷನ್ಶಿಪ್ ಏನು ಅಂತ ಹೇಳುತ್ತೆ. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಕ್ಯಾಪಿಟಲ್ ಏನಂದರೆ ಒಂದು ಬಿಸ್ನೆಸ್ ಪ್ರಾಫಿಟ್ ಮಾಡಲಿ ಅಥವಾ ಮಾಡದೇ ಹೋಗಲಿ ಅವರು ಅದಕ್ಕೆ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ನ ಪೇ ಮಾಡಲೇಬೇಕು. ಸೊ ಫಸ್ಟ್ ಬಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಇವ್ರಿಗೆ ಬಂದು ಅವರು ಡಿವಿಡೆಂಡ್ ಪೇ ಮಾಡಲೇಬೇಕು, ಪ್ರಾಫಿಟ್ ಆಗಲಿ ಆಗದೆ ಹೋಗಲಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎನಿ ಲೋನ್ ತೊಗೊಂಡಿರ್ತಾರಲ್ಲ, ಸೊ ಆ ಲೋನ್ಗೆ ಇವ್ರು ನ್ಯಾಚುರಲಿ ಪ್ರಿನ್ಸಿಪಲ್ ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಕ್ಯಾಪಿಟಲ್. ಈಕ್ವಿಟಿ ಬಂದು ನ್ಯಾಚುರಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ದು. ಸೊ ಇದೇನು ಹೇಳುತ್ತೆ ಅಂದರೆ ಅದಕ್ಕೂ ಈಕ್ವಿಟಿಗೂ ಏನು ರಿಲೇಷನ್ಶಿಪ್ ಇದೆ ಅಂತ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿಬೆಂಚರ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಸ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಏನಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸಸ್, ರಿಟೈನ್ಡ್ ಅರ್ನಿಂಗ್ಸ್ ಇವೆಲ್ಲ. ಸೊ ಇವಾಗ ರೇಷಿಯೋ ಗೊತ್ತಾಗುತ್ತೆ, ಸೊ ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಅಂತ. ಓಕೆ, ಫೈನಲಿ ವಿ ಹ್ಯಾವ್ ಪ್ರೊಪ್ರೈಟರಿ ರೇಷಿಯೋ ಈ ಕ್ಯಾಟಗರಿಯಲ್ಲಿ. ಸೊ ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಎಷ್ಟು ಅಸೆಟ್ಸು ಶೇರ್ ಹೋಲ್ಡರ್ಸ್ ಫೈನಾನ್ಸ್ ಮಾಡಿದ್ದಾರೆ ಅಂತ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಸೊ ಈಗ ನಾವು ನೋಡಿರೋದೆಲ್ಲ ಲಾಂಗ್ ಟರ್ಮ್ ಸಾಲ್ವೆನ್ಸಿ ರೇಷಿಯೋ. ಈಗ ನೆಕ್ಸ್ಟ್ ಕ್ಯಾಟಗರಿಗೆ ಹೋಗೋಣ, ಅದು ಬಂದು ಕವರೇಜ್ ರೇಷಿಯೋ. ಸೊ ಕವರೇಜ್ ರೇಷಿಯೋಸ್ ಏನಂದರೆ ಒಂದು ಬಿಸ್ನೆಸ್ಸು ಫಿಕ್ಸ್ಡ್ ಪೇಮೆಂಟ್ಸ್ನ ಕವರ್ ಮಾಡೋ ಕೆಪಾಸಿಟಿ ಏನಿದೆ ಅಂತ ತೋರಿಸೋ ರೇಷಿಯೋಸೇ ಕವರೇಜ್ ರೇಷಿಯೋ. ಸೊ ಫಿಕ್ಸ್ ಪೇಮೆಂಟ್ಸ್ ಬಂದು ಯೂಶಲ್ ಆಗಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್ ಆ್ಯಂಡ್ ಲೋನ್ಸ್, ಲೋನ್ಸಲ್ಲಿರೋ ಪ್ರಿನ್ಸಿಪಲ್ ಆ್ಯಂಡ್ ಇಂಟ್ರೆಸ್ಟ್. ಸೊ ಇವೇ ಫಿಕ್ಸ್ಡ್ ಪೇಮೆಂಟ್ಸು. ಸೊ ಫಸ್ಟ್ ಬಂದು ಡೆಟ್ ಸರ್ವಿಸ್ ಕವರೇಜ್ ರೇಷಿಯೋ. ಸೊ ಈ ರೇಷಿಯೋ ಏನು ತಗೊಳುತ್ತೆ ಅಂದರೆ ಒಂದು ಅರ್ನಿಂಗ್ಸ್ ಡೆಟ್ನ ಪ್ಲಸ್ ಅದರ ಇಂಟ್ರೆಸ್ಟ್ನ ಕವರ್ ಮಾಡೋ ಕೆಪಾಸಿಟಿ ಹೇಗಿದೆ ಅಂತ. ಸೊ ಈ ಡೆಟ್ ಸರ್ವಿಸ್ ಕವರೇಜ್ ಅಲ್ಲ. ಸೊ ಏನು ಮಾಡ್ತೀವಿ ಅಂದರೆ ನಾವು ಟೋಟಲ್ ಪ್ರಾಫಿಟ್ ನಮ್ಮ ಹತ್ರ ಎಷ್ಟಿದೆ ತಗೊಳ್ತೀವಿ, ಡಿವೈಡೆಡ್ ಬೈ ಎನಿ ಇಂಟ್ರೆಸ್ಟ್ ಆ್ಯಂಡ್ ಆಲ್ಸೋ ಎನಿ ಪ್ರಿನ್ಸಿಪಲ್ ಪೇಮೆಂಟ್ಸ್. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಸರ್ವಿಸ್ ಕವರೇಜ್ ರೇಷಿಯೋ.
ಅಥವಾ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ ಹೇಳ್ಬೋದು. ಸೊ ಇದು ಬಂದು ಪ್ರೀವಿಯಸ್ ರೇಷಿಯೋ ಥರಾನೇ, ಏನಂದರೆ ಬರೀ ಇಂಟ್ರೆಸ್ಟ್ನ ತೊಗೊಳುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ತೊಗೊಂಡು ಡಿವೈಡೆಡ್ ಬೈ ಇಂಟ್ರೆಸ್ಟ್ ಮಾಡ್ತೀವಿ. ಸೊ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ EBIT ಬಂದು ನಮ್ಮ ಹತ್ರ 1 lakh ಇದ್ದು ನಮ್ಮ ಹತ್ರ ಇಂಟ್ರೆಸ್ಟ್ ಪೇಮೆಂಟ್ ಬಂದು 10,000 ಇದ್ದರೆ, ಸೊ ನ್ಯಾಚುರಲಿ 10 ಟೈಮ್ಸ್ ನಾವು ಕವರ್ ಮಾಡ್ಕೋಬೋದು ಇಂಟ್ರೆಸ್ಟ್ನ. ಸೊ ಒಂದು ಬಿಸ್ನೆಸ್ ನೋಡ್ಕೋಬೋದು, ಒಂದು ವೇಳೆ ನಮ್ಮ ಹತ್ರ ಕಡಿಮೆ ಹಣ ಇದೆಯಾ ಇಂಟ್ರೆಸ್ಟ್ನ ಕವರ್ ಮಾಡೋಕ್ಕೆ ಅಥವಾ ಜಾಸ್ತಿ ಇದೆಯಾ ಅಂತ. ಸೊ ಒಂದು ವೇಳೆ ಜಾಸ್ತಿ ಇದ್ದರೆ ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಕೋಬೋದು, ಆ ಥರ ಯೂಸ್ಫುಲ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಒಂದು ವೇಳೆ ಕಡಿಮೆ ಇದ್ದರೆ ಅವ್ರು ನ್ಯಾಚುರಲಿ ಇನ್ನೂ ಅವರ ರಿಸರ್ವ್ಸ್ನ ಬಿಲ್ಡ್ ಮಾಡಿಕೊಂಡು ಅದರ ಇಂಪಾರ್ಟೆಂಟ್ ಆ್ಯಕ್ಷನ್ಸ್ ಏನಾದರೂ ಅದಕ್ಕೆ ಏನು ಮಾಡಬೇಕು ಅಂತ ನೋಡ್ಕೋಬೋದು. ನೆಕ್ಸ್ಟ್ ಬಂದು ಪ್ರಿಫರೆನ್ಸ್ ಡಿವಿಡೆಂಡ್ ಕವರೇಜ್ ರೇಷಿಯೋ. ಸೊ ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡಿವಿಡೆಂಡ್ನ ಕವರ್ ಮಾಡೋ ಕೆಪಾಸಿಟಿ ಹೇಗಿದೆ ಈ ಬಿಸ್ನೆಸ್ಗೆ ಅಂತ. ಪ್ರಿಫರೆನ್ಸ್ ಡಿವಿಡೆಂಡ್ ಬಂದು ಫಸ್ಟ್ ಕೊಡಬೇಕು, ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡೋಕೆ ಮುಂಚೆ ಕೊಡೋದು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸಸ್ ತೊಗೊಳ್ತೀವಿ, ಡಿವೈಡೆಡ್ ಬೈ ಪ್ರಿಫರೆನ್ಸ್ ಡಿವಿಡೆಂಡ್, ಅಂದರೆ ಎಷ್ಟು ಪ್ರಿಫರೆನ್ಸ್ ಡಿವಿಡೆಂಡ್ ಪೇ ಮಾಡಬೇಕು ಅಂತ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಸಲ ಪ್ರಿಫರೆನ್ಸ್ ಡಿವಿಡೆಂಡ್ನ ಕವರ್ ಮಾಡ್ಬೋದು, ಒಂದು ವೇಳೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ. ಸೊ ಅದು ಪ್ರಿಫರೆನ್ಸ್ ಡಿವಿಡೆಂಡ್ ಕವರೇಜ್ ರೇಷಿಯೋ. ಆ್ಯಂಡ್ ಲಾಸ್ಟ್ ಆಗಿರೋದು ಬಂದು ಇದರಲ್ಲಿ ಫಿಕ್ಸ್ಡ್ ಚಾರ್ಜಸ್ ಕವರೇಜ್ ರೇಷಿಯೋ. ಸೊ ಇದು ಬಂದು ಇನ್ನೂ ಒಂಥರ ಕನ್ಸರ್ವೇಟಿವ್ ಅಥವಾ ರಿಯಲಿಸ್ಟಿಕ್ ರೇಷಿಯೋ ಅಂತ ಹೇಳ್ಬೋದು. ಯಾಕಂದರೆ ಇದು ಬಂದು ಇನ್ನೂ ಬೇರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ನ ಕೂಡ ತೊಗೊಳ್ಳುತ್ತೆ. ಸೊ ಏನು ಮಾಡುತ್ತೆ ಅಂದರೆ ಇದು ಅರ್ನಿಂಗ್ಸ್ನ ತೊಗೊಳುತ್ತೆ, ಅಂದರೆ ಪ್ರಾಫಿಟ್ಸ್ ಎಷ್ಟಿದೆ ಅಂತ. ಡಿವೈಡ್ ಮಾಡೋದು ಬಂದು ನಾವು ಇಂಟ್ರೆಸ್ಟ್ ತೊಗೊಳ್ತೀವಿ, ಇನ್ಸ್ಟಾಲ್ಮೆಂಟ್ಸ್ ತೊಗೊಳ್ತೀವಿ, ಅಟ್ ದ ಸೇಮ್ ಟೈಮ್ ಇನ್ಶೂರೆನ್ಸ್ ಅಂತ ಫಿಕ್ಸ್ ಪೇಮೆಂಟ್ಸ್ ಅಥವಾ ಏನಾದರೂ ಲೀಸ್ ಪೇಮೆಂಟ್ಸ್ ಅಂತವೆಲ್ಲ ಇರ್ತಾವಲ್ಲ ಇವೆಲ್ಲ ತೊಗೊಳ್ತೀವಿ. ಸೊ ನಾವು ಪ್ರೀವಿಯಸ್ ಆಗಿ ನೋಡಿದ ರೇಷಿಯೋಸ್ ಎಲ್ಲ ಅವುಗಳನ್ನ ಇಗ್ನೋರ್ ಮಾಡ್ತಾ ಇದ್ದಾವೆ. ಬಟ್ ರಿಯಲಿಸ್ಟಿಕ್ ಆಗಿ ಏನಂದರೆ ಈ ಪೇಮೆಂಟ್ಸ್ ಕೂಡ ನಾವು ಪೇ ಮಾಡಲೇಬೇಕು, ಒಂಥರ ಫಿಕ್ಸ್ಡ್ ಪೇಮೆಂಟ್ಸ್ ಇವು. ಸೊ ಫಿಕ್ಸ್ಡ್ ಚಾರ್ಜಸ್ ರೇಷಿಯೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೂಡ ತೊಗೊಳುತ್ತೆ. ಸೊ ಇದೊಂಥರ ರಿಯಲಿಸ್ಟಿಕ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದು ಆಕ್ಟಿವಿಟಿ ರೇಷಿಯೋ ಅಥವಾ ಎಫಿಷಿಯನ್ಸಿ ರೇಷಿಯೋಸ್ ಅಂತ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿ ಬಿಸ್ನೆಸ್ಸು ಅದರ ಅಸೆಟ್ಸ್ನ ಯೂಸ್ ಮಾಡ್ಕೊಳ್ತಾ ಇದೆ ಅಂತ ಈ ರೇಷಿಯೋಸ್ ಹೇಳ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಅಸೆಟ್ ಟರ್ನ್ ಓವರ್ ರೇಷಿಯೋ. ಸೊ ಅಸೆಟ್ ಟರ್ನ್ ಓವರ್ ರೇಷಿಯೋ ಏನು ಹೇಳುತ್ತೆ ಅಂದರೆ ಅಸೆಟ್ಸ್ನ ಎಷ್ಟು ಸಲ ಟರ್ನ್ ಓವರ್ ಆಗ್ತದೆ, ಅಂದರೆ ಎಷ್ಟು ಸಲ ಸೇಲ್ಸ್ಗೆ ಕನ್ವರ್ಟ್ ಆಗ್ತಾ ಇದೆ ಅಂತ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ರೆವೆನ್ಯೂ ಅಥವಾ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಈಗ ಒಂದು ವೇಳೆ ರೆವೆನ್ಯೂ ಬಂದು 10 lakhs ಅಂತ ಇಟ್ಕೊಳ್ಳಿ, ಆ್ಯಂಡ್ ಅಸೆಟ್ಸ್ ಬಂದು 2 lakhs. ಸೊ ಈಗ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಬಂದು 5 ಆಯಿತು. ಸೊ ಹಾಗಾದರೆ ಅಸೆಟ್ಸ್ನ 5 ಟೈಮ್ಸ್ ರೆವೆನ್ಯೂಗೆ ಕನ್ವರ್ಟ್ ಮಾಡ್ತಿದೆ ಈ ಬಿಸ್ನೆಸ್ ಅಂತ. ಸೊ ಎಷ್ಟು ಎಫಿಷಿಯೆಂಟಾಗಿ ಅಸೆಟ್ಸ್ನ ಯೂಸ್ ಮಾಡ್ತಾ ಇದೆ ಅಂತ ಈ ರೇಷಿಯೋ ಹೇಳುತ್ತೆ. ಓಕೆ, ನೆಕ್ಸ್ಟ್ ಬಂದು ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ. ಸೊ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಏನು ಹೇಳುತ್ತೆ ಅಂದರೆ ಆವ್ರೇಜ್ ಇನ್ವೆಂಟ್ರಿಗೂ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ಗೂ ಇರೋ ರಿಲೇಷನ್ಶಿಪ್ ತೋರಿಸುತ್ತೆ. ಸೊ ಅಂದರೆ ಇನ್ವೆಂಟ್ರಿನ ಎಷ್ಟು ಸಲ ನಾವು ಟರ್ನ್ ಓವರ್ ಮಾಡ್ತಾ ಇದ್ದೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಬಂದು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬಂದು 50,000 ಅಂತ ತೊಗೊಳ್ಳೋಣ, ಆ್ಯಂಡ್ ಆವ್ರೇಜ್ ಇನ್ವೆಂಟ್ರಿ ಬಂದು ಒಂದು ಬಿಸ್ನೆಸ್ಸಲ್ಲಿ 10,000 ಅಂತ. ಸೊ ಈಗ ಏನಾಗ್ತಿದೆ ಅಂದರೆ 5 ಟೈಮ್ಸ್ ಟರ್ನ್ ಓವರ್ ಆಗ್ತಾ ಇದೆ, ಅಂದರೆ ಇನ್ವೆಂಟ್ರಿ ಬಂದು 5 ಟೈಮ್ಸ್ ನಾವು ಅದನ್ನು ಸೇಲ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತ ಆಯಿತು. ಸೊ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಬಂದು ಒಂಥರ ಬಿಸ್ನೆಸ್ಗೆ ಹೇಳುತ್ತೆ, ಒಂದು ವೇಳೆ ಟರ್ನ್ ಓವರ್ ಜಾಸ್ತಿ ಇದ್ದರೆ ನ್ಯಾಚುರಲಿ ಏನರ್ಥ ಇನ್ವೆಂಟ್ರಿನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವರು ಇನ್ನೂ ಜಾಸ್ತಿ ಆರ್ಡರ್ ಮಾಡಿ ಇನ್ನೂ ಜಾಸ್ತಿ ಸ್ಟಾಕ್ ಮಾಡ್ಕೋಬೋದು. ಅಥವಾ ಒಂದು ವೇಳೆ ಟರ್ನ್ ಓವರ್ ತುಂಬ ಕಡಿಮೆ ಇದ್ದರೆ ಜಾಸ್ತಿ ಇರೋ ಇನ್ವೆಂಟ್ರಿನ ಅವರು ಬೇರೆ ಏನಾದರೂ ಯೂಸ್ಗೆ ಹಾಕೋದು ಅಥವಾ ಸೆಲ್ ಮಾಡೋದು ಹಂಗೇನಾದರೂ ಡಿಸೈಡ್ ಮಾಡ್ಬೋದು. ಸೊ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಬಂದು ಒನ್ ಆಫ್ ದ ಇಂಪಾರ್ಟೆಂಟ್ ರೇಷಿಯೋಸ್ ಈ ಕ್ಯಾಟಗರಿಯಲ್ಲಿ. ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ cost of goods sold divided by average inventory. So average inventory is nothing but opening inventory plus closing inventory divided by 2. ನೆಕ್ಸ್ಟ್ ಬಂದು ಅಕೌಂಟ್ಸ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ. ಸೊ ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಈಗ ಒಂದು ಬಿಸ್ನೆಸ್ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಎಷ್ಟು ಎಫಿಷಿಯೆಂಟಾಗಿ ಆ ಹಣನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಕ್ರೆಡಿಟ್ ಸೇಲ್ ಬಂದು ನ್ಯಾಚುರಲಿ ಅವರು ಕ್ರೆಡಿಟಲ್ಲಿ ಸೆಲ್ ಮಾಡ್ತಿದ್ದಾರಲ್ಲ, ಸೊ ಎಷ್ಟು ಎಫಿಷಿಯೆಂಟಾಗಿ ಮತ್ತೆ ಆ ಅಮೌಂಟ್ನ ರಿಕವರ್ ಮಾಡ್ತಾ ಇದ್ದಾರೆ ಅಂತ ಈ ರೇಷಿಯೋ ಹೇಳುತ್ತೆ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಅಕೌಂಟ್ಸ್ ರಿಸೀವಬಲ್ಸ್. ಸೊ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಸೇಲ್ಸ್ ಬಂದು 40,000 ಅಂತ ತೊಗೊಳ್ಳೋಣ, ಆ್ಯಂಡ್ ಆವ್ರೇಜ್ ರಿಸೀವಬಲ್ಸ್ ಬಂದು 10,000. ಸೊ ಈಗ ಏನಾಗ್ತಿದೆ ಅಂದರೆ 4 ಟೈಮ್ಸ್ ಟರ್ನ್ ಓವರ್ ಆಗ್ತಿದೆ ಆವ್ರೇಜ್ ರಿಸೀವಬಲ್ಸ್. ಸೊ ಇದು ಬಂದು ಒಂದು ಒಳ್ಳೆ ಸೈನ್, ಯಾಕಂದರೆ ಬಿಸ್ನೆಸ್ ಬಂದು ರಿಸೀವಬಲ್ಸ್ ತುಂಬ ಕಡಿಮೆ ಇಟ್ಕೊಳ್ತಾ ಇದೆ, ಅಂದರೆ ಬೇಗ ಟರ್ನ್ ಓವರ್ ಮಾಡ್ತಾ ಇದೆ ಅಂತ. ಸೊ ಇದನ್ನು ನಾವು ಆವ್ರೇಜ್ ಕಲೆಕ್ಷನ್ ಪೀರಿಯಡ್ಗೆ ಕನ್ವರ್ಟ್ ಮಾಡ್ಕೋಬೋದು. ಸೊ ಈಗ ನಮಗೆ ಏನು ಗೊತ್ತಾಗಿದೆ ಅಂದರೆ 4 ಟೈಮ್ಸ್ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ರಿಸೀವಬಲ್ಸ್ನ ಅಂತ. ಸೊ ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಮಂತ್ಸ್ ಅಥವಾ ಡೇಸ್ನ ತೊಗೊಂಡು ಡಿವೈಡೆಡ್ ಬೈ ಈ 4 ನಾವು ತೊಗೊಳ್ತೀವಿ, ಡಿವೈಡೆಡ್ ಬೈ ಈ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ. ಸೊ 12 months ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಬರೋದು ಬಂದು 3 months. ಸೊ ಇದೇನು ಹೇಳ್ತಿದೆಯಾ ಅಂದರೆ 3 ತಿಂಗಳಿಗೂ ಬಿಸ್ನೆಸ್ ಆ ರಿಸೀವಬಲ್ಸ್ನ ರಿಕವರ್ ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ. ಸೊ ಅದೇ ಇವರ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಸೊ ಈ ಇನ್ಫಾರ್ಮೇಷನ್ ಇಟ್ಕೊಂಡು ಈ 3 monthsನ ಇಟ್ಕೊಂಡು ಅವ್ರು ಡಿಸೈಡ್ ಮಾಡ್ಬೋದು, ಒಂದು ವೇಳೆ ನಾವು ತುಂಬ ಟೈಮ್ ಕೊಡ್ತಾ ಇದ್ದೀವಾ ಅಥವಾ ಕಡಿಮೆ ಟೈಮ್ ಕೊಡ್ತಾ ಇದ್ದೀವಾ ಅಥವಾ ಬೇರೆ ಏನಾದರೂ ಈ ಥರ ಚೇಂಜಸ್ ಮಾಡಬೇಕಾ ಅಂತ ಅವರು ಡಿಸೈಡ್ ಮಾಡ್ಕೋಬೋದು, ಇಂಡಸ್ಟ್ರಿ ಜೊತೆ ಕಂಪೇರ್ ಮಾಡಿಕೊಂಡು ಅಥವಾ ಅವ್ರ ಓನ್ ಡಿಸಿಷನ್ಸ್ ತೊಗೊಂಡು.
ಸೊ ಅದೇ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಆ್ಯಂಡ್ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಸೊ ಎರಡು ರಿಲೇಟೆಡ್. ಸೊ ಇದನ್ನೇ ನಾವು ಪೇಯಬಲ್ಸ್ ಕಡೆ ತಗೊಂಡ್ರೆ ಪೇಯಬಲ್ ಟರ್ನ್ ಓವರ್ ರೇಷಿಯೋ ಆ್ಯಂಡ್ ಆವ್ರೇಜ್ ಪೇಮೆಂಟ್ ಪೀರಿಯಡ್ ಬರುತ್ತೆ. ಸೊ ಓಕೆ, ಸೊ ಇವು ಬಂದು ಆಕ್ಟಿವಿಟಿ ರೇಷಿಯೋಸ್. ಸೊ ಲಾಸ್ಟ್ ಆಗಿ ನಾವೀಗ ಪ್ರಾಫಿಟಬಿಲಿಟಿ ರೇಷಿಯೋಸ್ ನೋಡೋಣ.